ವಿಶ್ಲೇಷಣೆ ಮಾಡ್ತಾರೆ. ಇನ್ನೂ ಕ್ಯಾಂಡಿಡೇಟ್ಸ್ ಫೈನಲೈಸ್ ಆಗಿಲ್ಲ. ಎರಡನೇ ಬಾರಿ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಮೀಟ್ ಮಾಡಿ ಫೈನಲೈಸ್ ಮಾಡ್ತಾರೆ. ಅದಾದಮೇಲೆ ನಮಗೆ ಒಂದು ಚಿತ್ರಣ ಸಿಕ್ಕತ್ತೆ. ಮತ್ತು ಈಗ ಬಿಜೆಪಿ ಮತ್ತು JDSನ ಮೈತ್ರಿ ಅಭ್ಯರ್ಥಿಗೆ ಕಾಂಗ್ರೆಸ್ನ ಅಸಮಾಧಾನಿತರು ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ಈಗ ಚರ್ಚೆ ನಡೆದಿದೆ. ಏನೇ ಅವ್ರೇನಾದರೂ ಇಟ್ಕೊಂಡು ಅವರ ಕ್ಯಾಲ್ಕುಲೇಷನ್ ಏನಾದ್ರು ಇಟ್ಕೊಳ್ಳಿ, ನಾವು 3 ಸೀಟ್ ಗೆದ್ದೀತೇವೆ. ಮತ್ತು ಈಗ ತುಮಕೂರು ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರೇ ನಿಲ್ತಾರೆ ಅಂತಕ್ಕಂಥದ್ದು ಈಗ ಚರ್ಚೆ ನಡೀತು. ಅದು ಅವರು ಒಬ್ಬ ಆಕಾಂಕ್ಷಿ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತಾರೋ ಅವರಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಡ್ಬರ್ತೀವಿ. ಅದೇ ಕಂಡೀಷನ್ ಮೇಲೆ ಏನಾದರೂ ಕಾಂಗ್ರೆಸ್ಗೆ ಸೇರ್ಪಡೆ? ಇಲ್ಲ, ನಾವು ಹೇಳಿದ್ವಲ್ಲ, ನಾವು ಅನ್ಕಂಡೀಷನಲ್ ಅಂತಲೇ ಅಧ್ಯಕ್ಷರು ಹೇಳಿದ್ದಾರೆ. ಅದರಿಂದ ಅವ್ರ ತೀರ್ಮಾನ ಯಾರ ಪರವಾಗಿ ಆಗುತ್ತೆ ಗೊತ್ತಿಲ್ವಲ್ಲ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇದ್ದರೆ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಪಕ್ಷ ಅಂದಮೇಲೆ ಮಾಡಲೇಬೇಕಲ್ಲ. ಮತ್ತು DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, 2.5 ವರ್ಷ ಆದಮೇಲೆ DKಶಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಒಂದು ಮಾತು. ಈಗಾಗಲೇ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಅವರು ತೀರ್ಮಾನ ಆಗಿದೆ ಅಂತ ಹೇಳ್ತಾರೆ. ಆ ರೀತಿ ಆಗೋದಾದರೆ ಮಾಡ್ಬೋದಲ್ಲ.